ಯಾರು? ನಾಟ್ ಅಟ್ ಆಲ್. ದೇರ್ ಈಸ್ ನೋ ಪಾಲಿಟಿಕ್ಸ್. ನೋಡಿ, ಇದು ನಿಮ್ಮ ಊಹಾತ್ಮಕವಾದ ಪ್ರಶ್ನೆಗೆ ನಾನು ಉತ್ತರ ಕೊಡೋದಿಲ್ಲ. ಕೇಳಿ 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 ನೀವು ನಿಮ್ಮ 100 ಪ್ರಶ್ನೆಗೂ ನಂದೊಂದು ಕೇಳ್ರಿ. ಆ ಸಾಧು ಕೋಕಿಲ ಇಸ್ ನಾಟ್ ಎ ಪಾರ್ಟ್ ಆಫ್ PCB. I am not a man of party. Here I am not a political man. I'll tell you, you can't insist me like that. Keep it in mind. ನಾವು ರಾಜಕೀಯ ನಿರ್ಧಾರ ಕೈಗೊಂಡಿಲ್ಲ. ಇದು ರಾಜಕಾರಣನೂ ಅಲ್ಲ, ರಾಜಕೀಯ ಸಂಸ್ಥೆನೂ ಅಲ್ಲ, ಮಾಲಿನ್ಯ ನಿಯಂತ್ರಣ ಮಂಡಳಿ. ಸ್ಪಷ್ಟವಾಗಿ ಹೇಳ್ತೀನಿ, ಇದರಲ್ಲಿ ಪಕ್ಷ ಭೇದ ಮರೆತು ಮತ್ತೊಂದು ಯಾವುದೇ ಉದ್ದಿಮೆ ವಿಚಾರ ಇರಲಿ, ಯಾವುದೇ ಒಂದು ಡೆವಲಪ್ಮೆಂಟ್ ಇರಲಿ, ಮಾಲಿನ್ಯದ ವಿಚಾರವಾಗಿ ಅವರಿಗೆ ಸೂಕ್ತ ಮಾರ್ಗದರ್ಶನ ಕೊಟ್ಟು ಕಾನೂನು ಅರಿವನ್ನು ಉಂಟು ಮಾಡಿ ಕಾಯ್ದೆಯನ್ನು ತಿಳಿಸಿ ಅವ್ರನ್ನ ಸರಿಯಾದ ಮಾರ್ಗದಲ್ಲಿ ನಡೆಯೋದಕ್ಕೆ ಅವಕಾಶ ಮಾಡೋರು ನಾವು. ಕೊನೆಯಲ್ಲಿ ನಾವು ದಂಡ ಎತ್ತದು, ಮೊದಲೇ ದಂಡ ಇಟ್ಕೊಂಡು ಹೋಗಂಗಿಲ್ಲ. ಅವರು ಸಾರ್ವಜನಿಕ ಕೇಳಿ, ಸರ್ಕಾರದ ಒಂದು ಭಾಗ ಕೇಳಿ, ಸರ್ಕಾರದ ಒಂದು ಭಾಗವಾಗಿ ಜವಾಬ್ದಾರಿಯುತವಾದ ವ್ಯಕ್ತಿಯಾಗಿ ಬಹುಜನರ ಭಾವನೆಗಳಿಗೆ ಅವರ ಉತ್ತರ ಬಂದಿರಬಹುದು. ನಾನು ಹೇಳಿದ್ದೀನಲ್ಲ, ಇವತ್ತು ಕಾಯ್ದೆ ಅಡಿನಲ್ಲಿ ನಾವು ಕ್ಲೋಜರ್ ಆರ್ಡರ್ ಕೊಟ್ಟಿದ್ದೀವಿ. ಕ್ಲೋಜರ್ ಆರ್ಡರ್ ಅಂತಾರೆ, ಪರ್ಮನೆಂಟ್ ಕ್ಲೋಜರ್ ಆಗಲ್ಲ. ಅದು ಟೆಂಪರರಿ ಅಂತನೂ ಅಲ್ಲ. ಅವರು ಸರಿಪಡಿಸ್ಕೊಂಡ್ರೆ ಎನ್ವೈರನ್ಮೆಂಟಲ್ ಕಾಂಪನ್ಸೇಷನ್ ಕಟ್ಟಿ ಸರಿಪಡಿಸ್ಕೋಬೇಕು. ಈಗ ವಿ ವಿಲ್ ಕ್ಯಾಲ್ಕುಲೇಟ್ ಇಟ್, ಇಮ್ಮಿಡಿಯೇಟ್. ಹೌ ಕ್ಯಾನ್ ಐ ಫಾರ್ಮುಲಾ ಆಯ್ತು, ಅದರಂತೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. Not at all. There is no politics, no pressure from any part of the. ಇವೆಲ್ಲ ಸುಳ್ಳು. ಇದನ್ನು ಯಾರೋ ಕಪೋಲ ಕಲ್ಪಿತವಾಗಿ ಉಪಮುಖ್ಯಮಂತ್ರಿಗಳ ಬಗ್ಗೆ ತಪ್ಪು ಕಲ್ಪನೆ ಇಟ್ಕೊಂಡಿದ್ರೆ. PCBಗೂ ಉಪಮುಖ್ಯಮಂತ್ರಿಗಳು ಯಾವುದೋ ಒಂದು ಕಾಲದಲ್ಲಿ ನೀಡಿದಂತ ಹೇಳಿಕೆಗೂ ಸಂಬಂಧ ಇಲ್ಲ. ಬಿಗ್ ಬಾಸ್ಗೂ ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿಗೂ ಸಂಬಂಧ ಇಲ್ಲ. ನಮ್ಗೆ ಅದ್ರ ಬಗ್ಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಅದ್ರ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ. ನಿನ್ನೆಯಿಂದ ಈ ವಿಚಾರ ನಮ್ಗೆ ಅರಿವು ಬಂದಿರೋದು. ಯಾವ ಕಾರಣಕ್ಕೆ ನನಗೆ ಮಾತೇ ಆಡಿಲ್ಲ ಅವರು. ಯಾವ್ದನ್ನ ಮತ್ತೆ ಅದ ಹೆಂಗೆ ಈ ಪ್ರಶ್ನೆ ಬರ್ತಾ ಇದೆ? ಅದು ಈ ಪ್ರಶ್ನೆ ಹೆಂಗೆ ಹೇಳಿ, ನಿಮ್ಮ ಸ್ನೇಹಿತರಿಗೆ ಕೇಳಿ. ಈಗ ಮಾಧ್ಯಮದವರು ಮಾಡಿದ್ರು, ಜಿಲ್ಲಾಧಿಕಾರಿನೂ ಮಾಡಿದ್ರು, ಜಾಲಿವುಡ್ ಅವರು ಫೋನ್ ಮಾಡಿದ್ರು. ನಾನು ಅವ್ರಿಗೆ ಒಂದೇ ವಿಚಾರ ಹೇಳಿದ್ದು, ನೀವು ಕೋರ್ಟಲ್ಲೂ ಇದ್ದು ಮಂಡಳಿ ಹತ್ರನೂ ವ್ಯವಹರಿಸೋದಕ್ಕೆ ಸಾಧ್ಯ ಇಲ್ಲ. ನೀನು ರಿಲೀಫ್ ತಗೊಳಗಿದ್ರೆ ನೋಡಪ್ಪ ಕೋರ್ಟಿಂದ ತಗೋ. ಇಲ್ಲ, ಮಾನವೀಯತೆ ದೃಷ್ಟಿನಲ್ಲಿ ನಮಗಿರ್ತಕ್ಕಂಥ ಅಧಿಕಾರದ ಅಡಿನಲ್ಲಿ ಸೀಮಿತ ಅವಧಿನಲ್ಲಿ ಇದನ್ನು ಮಾಡ್ಕೋತೀನಿ ಅನ್ನೋ ಅಫಿಡವಿಟಲ್ಲಿ ಬಂದರೆ ಬೇಕಾದ್ರೆ ನಾವು ನೋಡ್ತೀವಿ. ನೀವು ಎರಡೂ ಒಂದೇ ಸರಿ ಕೇಳಕ್ಕೆ ಬರಲ್ಲ ಅಂತ ಹೇಳಿದ್ದೀನಿ. ಯಾವ್ದನ್ನ ನೋಡಿ, ನೀವು ಯಾಕೆ ಯು ಆರ್ ಟ್ಯಾಗಿಂಗ್ ಇಟ್ ಟು ದಿ ಬಿಗ್ ಬಾಸ್? ವಿ ಆರ್ ನೋ ವೇ ಕನ್ಸರ್ನ್ ವಿತ್ ಬಿಗ್ ಬಾಸ್. ನಿಮ್ಮದು ನನಗೂ ಅದಕ್ಕೆ ಏನು ಸ್ವಾಮಿ, ನನಗೂ ಅದಕ್ಕೆ ಏನು ಸಂಬಂಧ? ನಿಮ್ಗೆ ಕನ್ಸರ್ನ್ ಅದು. ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ಬಿಗ್ ಬಾಸ್. ಐ ಆಮ್ ನಾಟ್ ಅಗೇನ್ಸ್ಟ್ ಬಿಗ್ ಬಾಸ್ ಆರ್ ಐ ಆಮ್ ನಾಟ್ ಇನ್ ಫೇವರ್ ಆಫ್ ಬಿಗ್ ಬಾಸ್. ನಮ್ಗೆ ಎರಡೂ ಅಲ್ಲ, ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ. ನನಗೆ ಈ ವಿಚಾರನೆಲ್ಲ ವಿಶದಪಡಿಸಬೇಕಾದಂಥ ಅವಶ್ಯಕತೆ ಇಲ್ಲ. ಕೇಳಿ. That matter is before the court. That much I can say.